ನಮಸ್ಕಾರ ವೀಕ್ಷಕರೇ, ನಾನು ನಾಗರಾಜ್ ಅಪ್ಸಂದ್ರ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಒಂದು ಪ್ರಕರಣದ ದೂರುದಾರನಾಗಿ ಬಂದಂಥ ಚಿನ್ನಯ್ಯನನ್ನು ಈಗಾಗಲೇ ಪೊಲೀಸರು ಬಂಧಿಸಿದ್ದಾಯಿತು, ಆತನಿಗೆ ಜಾಮೀನು ಕೂಡ ಸಿಕ್ಕಿದ್ದಾಯಿತು. ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ SIT ಅಧಿಕಾರಿಗಳು ಸುಮಾರು 4,000 ಪುಟಗಳ ಒಂದು ಪ್ರಾಥಮಿಕ ವರದಿಯನ್ನು ಕೋರ್ಟ್ಗೆ ಸಲ್ಲಿಕೆಯನ್ನು ಕೂಡ ಮಾಡಿದ್ದಾರೆ. ಆದರೆ ಎಲ್ಲವೂ ಇಷ್ಟು ಮಾಡಿದಾದ ಮೇಲೆ ಈ ಒಂದು ಪ್ರಕರಣದಲ್ಲಿ ಎಲ್ಲವೂ ಮುಗಿದು ಹೋಯ್ತಾ ಅಂತ ಯೋಚನೆ ಮಾಡಿದ್ರೆ ಖಂಡಿತವಾಗ್ಲೂ ಮುಗಿದಿಲ್ಲ. ಯಾಕಂತಂದರೆ ಈ ಒಂದು ಪ್ರಕರಣದ ಏನು ಈಗಾಗಲೇ ಕೋರ್ಟ್ ಆದೇಶ ಆಗಿದೆ, ಹೈಕೋರ್ಟ್ನಲ್ಲಿ ಒಂದು ವಿಚಾರಣೆ ನಡೀತಾ ಇರಬೇಕಾದ್ರೆ ಈ ಒಂದು ಪ್ರಕರಣದ ಎಲ್ಲ ಆಯಾಮಗಳಲ್ಲೂ ತನಿಖೆಯಾಗಬೇಕು. ಅದೇ ಉದ್ದೇಶಕ್ಕೆ SITಯನ್ನು ರಚನೆ ಮಾಡಿರೋದು ಅಂತೇಳಿ ಹೈಕೋರ್ಟ್ ಕೂಡ ಅಭಿಪ್ರಾಯ ವ್ಯಕ್ತಪಡಿಸಿರೋದ್ರಿಂದ ಒಂದು ಆಯಾಮದಲ್ಲಿ ಈ ಒಂದು ತನಿಖೆಯನ್ನು ಮುಗಿಸಿ ಈಗ ಮತ್ತೊಂದು ಮಗ್ಗಲಿಗೆ SIT ಹೋಗಿರೋದ್ರಿಂದ ಸಾಕಷ್ಟು ಅನುಮಾನಗಳು ಈ ಒಂದು ಪ್ರಕರಣದ ಸುತ್ತು ಉಟ್ಕೊಳ್ತಾನೆ ಇದ್ದಾವೆ. ಕೇವಲ ಚಿನ್ನಯ್ಯನ ಬಂಧನ ಮತ್ತು ಆತನಿಗೆ ಜಾಮೀನು ಅಥವಾ 4,000 ಪುಟಗಳ ವರದಿಗೆ ಈ ಒಂದು ಪ್ರಕರಣ ಸೀಮಿತ ಆಗ್ತಾ ಇಲ್ಲ. ಏನು SIT ಅಧಿಕಾರಿಗಳು ತನಿಖೆಯ ತೀವ್ರತೆಯನ್ನು ಮುಂದುವರಿಸಿದಂತೆ ಸಾಕಷ್ಟು ಅನುಮಾನಗಳು ಕಾಣಿಸ್ಕೊಳ್ತಾ ಇದ್ದಾವೆ. ಹಾಗಾದರೆ ಈ ಅನುಮಾನಗಳಲ್ಲಿ ಪ್ರಮುಖವಾಗಿ ಈಗ ನ್ಯೂಸ್ ಬಿಟ್ ಲೈವ್ಗೆ ಒಂದಷ್ಟು ದಾಖಲೆಗಳು ಸಿಕ್ಕಿದ್ದಾವೆ. ಈ ದಾಖಲೆಗಳನ್ನು ನೋಡ್ತಾ ಇದ್ದರೆ ನಿಜಕ್ಕೂ ಈ ಒಂದು ವ್ಯವಸ್ಥೆಯಲ್ಲಿ ಇಷ್ಟು ದೊಡ್ಡ ಲೋಪ ಆಗಲಿಕ್ಕೆ ಹೇಗೆ ಸಾಧ್ಯ ಆಯಿತು ಅನ್ನೋ ಒಂದು ಅನುಮಾನ ಈಗ ಉಟ್ಕೊಳ್ತಾ ಇರ್ತಕ್ಕಂಥದ್ದು. ಏನು 2012ರಲ್ಲಿ ಸೌಜನ್ಯ ಕೊಲೆ ಪ್ರಕರಣ ಇಡೀ ರಾಷ್ಟ್ರವನ್ನು ಬೆಚ್ಚಿ ಬೀಳಿಸಿತ್ತು, ಇಡೀ ರಾಜ್ಯವನ್ನು ಬೆಚ್ಚಿ ಬೀಳಿಸಿತ್ತು. ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರಿಂದ ಬಂಧಿತನಾಗಿ ಸುಮಾರು 6 ವರ್ಷಗಳ ಕಾಲ ಜೈಲಿನಲ್ಲಿದ್ದಂಥ ಸಂತೋಷ್ ರಾವ್ ಕೊಲೆ ನಡೆಯೋದಕ್ಕಿಂತ ಮುಂಚೆ 3 ದಿನವಾಗಿ ಪೊಲೀಸರ ವಶದಲ್ಲಿ ಇದ್ದ ಅನ್ನೋ ಒಂದು ಸ್ಫೋಟಕ ಅಂಶ ಈಗ ಪೊಲೀಸ್ ದಾಖಲೆಗಳಿಂದ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಹಾಗಾದರೆ ಈ ಒಂದು ದಾಖಲೆಗಳಲ್ಲಿ ಏನಿದೆ, ನಮಗೆ ಲಭ್ಯ ಆಗಿರತಕ್ಕಂಥ ದಾಖಲೆಗಳು ಯಾಕೆ ಅಷ್ಟು ದೊಡ್ಡ ಪ್ರಮಾಣದ ಅನುಮಾನವನ್ನು ಹುಟ್ಟಾಕ್ತಾ ಇದ್ದಾವೆ, ಈ ಎಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಸಂಪೂರ್ಣವಾಗಿ ವಿಡಿಯೋನ ನೋಡಿ. ವೀಕ್ಷಕರೇ, 2012ನೇ ವರ್ಷ ಧರ್ಮಸ್ಥಳದ ಪಾಲಿಗೆ ಒಂದು ಭೀಕರವಾದಂಥ ವರ್ಷ. ಯಾಕಂತಂದರೆ ಇಲ್ಲಿ ಪ್ರಮುಖವಾಗಿ ಒಟ್ಟು 3 ಕೊಲೆಗಳು ನಡೀತವೆ. ಈ 3 ಕೊಲೆಗಳು ಸಾಕಷ್ಟು ದೊಡ್ಡ ಮಟ್ಟದ ಚರ್ಚೆಯನ್ನು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಹುಟ್ಟು ಹಾಕ್ತವೆ. ಅದರಲ್ಲಿ ಪ್ರಮುಖವಾಗಿ ಏನು ಮಾವುತ ನಾರಾಯಣ ಹಾಗೂ ಆತನ ಸಹೋದರಿ ಯಮುನಾ ಕೊಲೆ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಇಡೀ ದೇಶವನ್ನು ಧರ್ಮಸ್ಥಳದ ಕಡೆ ತಿರುಗಿ ನೋಡುವಂತೆ ಮಾಡಿದ್ದಂಥ ಪ್ರಕರಣ ಸೌಜನ್ಯ ಕೊಲೆ ಪ್ರಕರಣ. ಈ ಎರಡೂ ಪ್ರಕರಣಗಳ 3 ಕೊಲೆಗಳು ನಡೆಯುವಂಥದ್ದು 2012ನೇ ಇಸ್ವಿಯಲ್ಲಿ. ಈ 2012ರಲ್ಲಿ 3 ಕೊಲೆಗಳು ನಡೆದರೂ ಸಹ ಇಂದಿಗೆ ಸುಮಾರು 13 ವರ್ಷಗಳಾಗಿದ್ದಾವೆ. ಆದರೆ ಈ ಒಂದು ಕೊಲೆ ಪ್ರಕರಣಗಳ ನೈಜ ಆರೋಪಿಗಳು ಯಾರು ಅಂತಂತೇಳಿ ಇದುವರೆಗೂ ಕಂಡುಹಿಡಿಯೋಕ್ಕಾಗಿಲ್ಲ. ಇದು ನಿಜಕ್ಕೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ನಾಚಿಕೆಗೇಡಿನ ಸಂಗತಿ. ಯಾಕಂತಂದರೆ ನಮ್ಮ ನಡುವೆ ಇದ್ದಂಥ 3 ಕೊಲೆಯಾಗಿ ಹೋಗ್ತಾರೆ, ಆದರೆ ಅದನ್ನು ಮಾಡಿದವ್ರು ಯಾರು, ಯಾವ ಕಾರಣಕ್ಕೆ ಕೊಲೆ ಆಯಿತು, ಇದುವರೆಗೂ ಸಹ ಯಕ್ಷ ಪ್ರಶ್ನೆಯಾಗಿದೆ. ಅಂತಂದರೆ ನಿಜಕ್ಕೂ ಇಲ್ಲಿಯ ಸರ್ಕಾರಗಳು, ಇಲ್ಲಿಯ ಪೊಲೀಸ್ ವ್ಯವಸ್ಥೆ ಎಲ್ಲವೂ ನಾಮ ಮಾತ್ರ ಇದಾವೆ ಅನ್ನೋ ಒಂದು ದೊಡ್ಡ ಅನುಮಾನವನ್ನು ಹುಟ್ಟು ಹಾಕುವಂಥದ್ದು ಈ ಒಂದು ಘಟನೆಗಳು. ಆದರೆ ಈ ಒಂದು ಘಟನೆಗಳಲ್ಲಿ ಈಗ SIT ರಚನೆ ಆಗಿ ಧರ್ಮಸ್ಥಳದಲ್ಲಿ ನಡೆದಿರ್ತಕ್ಕಂಥ ಅಸಹಜ ಸಾವುಗಳ ಬಗ್ಗೆ ಏನು ತನಿಖೆ ಆಗ್ತಾ ಇದೆ. ಈ ವೇಳೆಯಲ್ಲಿ ಇಲ್ಲಿ ಸಾಕಷ್ಟು ಅನುಮಾನಗಳು ಪದೇ ಪದೇ ಹುಟ್ಕೊಳ್ತಾ ಇದ್ದಾವೆ. ಅದರಲ್ಲಿ ಪ್ರಮುಖವಾಗಿ ಏನು ಸೌಜನ್ಯ ಕೊಲೆ ಪ್ರಕರಣದ ಆರೋಪಿ ಅಂತೇಳಿ ಮೊದಲಿಗೆ ಬೆಳ್ತಂಗಡಿ ಪೊಲೀಸರು ಸಂತೋಷ್ ರಾವ್ನನ್ನು ಬಂಧಿಸ್ತಾರೆ. ನಂತರ CBI ಕೂಡ ಈ ಒಂದು ಪ್ರಕರಣವನ್ನು ಟೇಕ್ ಓವರ್ ಮಾಡುತ್ತೆ. ಆದರೆ ಕೊನೆಗೆ ಹೈಕೋರ್ಟ್, CBIನ ವಿಶೇಷ ನ್ಯಾಯಾಲಯ ಒಂದು ತೀರ್ಪನ್ನು ಪ್ರಕಟಿಸುತ್ತೆ, ಸಂತೋಷ್ ರಾವ್ ಈ ಒಂದು ಪ್ರಕರಣದ ಆರೋಪಿ ಅಲ್ಲ, ಇಲ್ಲಿ ಸಾಕಷ್ಟು ಲೋಪದೋಷಗಳಾಗಿದ್ದಾವೆ ಅಂತೇಳಿ ತನ್ನ ತೀರ್ಪಿನಲ್ಲಿ ಉಲ್ಲೇಖವನ್ನು ಮಾಡುವಂಥದ್ದು. ಆದರೆ ಈಗ ಮತ್ತಷ್ಟು ದಾಖಲೆಗಳು ಸಿಗ್ತಾ ಇದ್ದಾವೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ. ಅದೇನಂತಂದರೆ ಈ ಒಂದು ಸಂತೋಷ್ ರಾವ್ ಏನಿದ್ದ ಸೌಜನ್ಯ ಕೊಲೆ ನಡೆಯೋದಕ್ಕೂ ಮುಂಚಿತವಾಗಿ 3 ದಿನ ಮುಂಚಿತವಾಗಿ ಆತ ಪೊಲೀಸರ ವಶದಲ್ಲಿದ್ದ ಅನ್ನೋ ಒಂದು ಸ್ಫೋಟಕ ಅಂಶಗಳು ಬಹಿರಂಗ ಆಗ್ತಾ ಇರ್ತಕ್ಕಂಥದ್ದು. ಹಾಗಾದರೆ ಯಾಕೆ ಈ ರೀತಿಯಾಗಿ ಪೊಲೀಸರು ಮಾಡಿದ್ರು ಮತ್ತು ಯಾವ ರೀತಿಯಾಗಿ ಇದು ಗೊತ್ತಾಯಿತು ಅನ್ನೋದನ್ನು ಹೇಳ್ತಾ ಹೋಗ್ತೀವಿ, ಕೇಳಿ. ಮೊದಲಿಗೆ ಏನು ನಿಮಗೂ ಎಲ್ರಿಗೂ ಗೊತ್ತಿರೋಂತೆ 2012 ಅಕ್ಟೋಬರ್ 9ನೇ ತಾರೀಕು ಸೌಜನ್ಯ ಕೊಲೆ ಆಗುತ್ತೆ. ಸೌಜನ್ಯ ಕೊಲೆಯಾಗಿ ಅದಾದ ಬಳಿಕ ಅಕ್ಟೋಬರ್ 13ನೇ ತಾರೀಕು ಸಂತೋಷ್ ರಾವ್ನನ್ನು ಬಂಧಿಸಲಾಗುತ್ತೆ ಬೆಳ್ತಂಗಡಿ ಪೊಲೀಸರು. ಆ ಬೆಳ್ತಂಗಡಿ ಪೊಲೀಸರು ಬಂಧನ ಮಾಡೋದಕ್ಕಿಂತ ಮುಂಚೆ ಒಂದು ಇದನ್ನು ಕೊಡ್ತಾರೆ. ಈ ಥರ ಬಾಹುಬಲಿ ಬೆಟ್ಟದ ಬಳಿ ಇದ್ದ ಈತನನ್ನು ಉದಯ್ ಜೈನ್ ಮತ್ತು ಧೀರಜ್ ಕೆಳ್ಳ ಹಾಗೆಯೇ ಮಲ್ಲಿಕ್ ಜೈನ್ 3 ಹಿಡಿದುಕೊಟ್ರು ಅಂತಂತೇಳಿ ಒಂದು ದಾಖಲೆಯನ್ನು ರೆಡಿ ಮಾಡ್ತಾರೆ. ಇದು ಕೂಡ CBI ಕೂಡ ಇದೇ ದಾಖಲೆಯನ್ನು
ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿ ಸಲ್ಲಿಕೆ ಮಾಡುವಂಥದ್ದು. ಇದರ ಜೊತೆಗೆ ನಾನು ಈ ಹಿಂದೆ ಉಲ್ಲೇಖ ಮಾಡಿದ ಅದೇ 2012ರಲ್ಲಿ ನಡೆದಂಥ ಮಾವುತ ನಾರಾಯಣ ಮತ್ತು ಆತನ ಸಹೋದರಿ ಯಮುನಾ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದು ಸಿ ರಿಪೋರ್ಟ್ ನ್ಯಾಯಾಲಯಕ್ಕೆ ಸಲ್ಲಿಕೆ ಆಗಿದೆ. ಅಂದರೆ ಈ ಒಂದು ಪ್ರಕರಣದ ಆರೋಪಿಗಳು ಇನ್ನೂ ಸಿಕ್ಕಿಲ್ಲ ಅನ್ನೋ ಒಂದು ವಿಚಾರವಾಗಿ ಬೆಳ್ತಂಗಡಿ ಪೊಲೀಸರು ಸಿ ರಿಪೋರ್ಟನ್ನು ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನು ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಒಂದು ಸ್ಫೋಟಕ ಅಂಶ ಈಗ ಉಲ್ಲೇಖ ಆಗಿರ್ತಕ್ಕಂಥದ್ದು ಅದೇನಂತಂದರೆ ಅಕ್ಟೋಬರ್ 6ನೇ ತಾರೀಕು ಸಂತೋಷ್ ರಾವ್ನನ್ನು ನಾವು ವಶಕ್ಕೆ ಪಡೆದುಕೊಂಡಿದ್ದೀವಿ. ಆತನ ಬಟ್ಟೆಗಳ ಮೇಲೆ ರಕ್ತದ ಕಲೆಗಳಿದ್ದಾವೆ. ಈತನೇ ಈ ಕೊಲೆಗಳನ್ನು ಮಾಡಿರೋ ಅನುಮಾನ ನಮಗಿದ್ದು ಈತನನ್ನು ನಮ್ಮ ವಶಕ್ಕೆ ಕೊಡಬೇಕು ಅಂತೇಳಿ ಒಂದು ರಿಮ್ಯಾಂಡ್ ಅರ್ಜಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿರ್ತಕ್ಕಂಥ ರಿಮ್ಯಾಂಡ್ ಅಪ್ಲಿಕೇಶನ್ನಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಈಗ ಇಲ್ಲಿ ದೊಡ್ಡ ಮಟ್ಟದ ಪ್ರಶ್ನೆ ಉಟ್ಕೊಳ್ಳುವಂಥದ್ದು, ಅಕ್ಟೋಬರ್ 6ನೇ ತಾರೀಕೆ ಬೆಳ್ತಂಗಡಿ ಪೊಲೀಸರ ವಶದಲ್ಲಿರ್ತಕ್ಕಂಥ ಸಂತೋಷ್ ರಾವ್ ಅಕ್ಟೋಬರ್ 9ನೇ ತಾರೀಕು ನಡೆಯುವಂಥ ಸೌಜನ್ಯ ಕೊಲೆಯಲ್ಲಿ ಹೇಗೆ ಭಾಗಿಯಾದ? ಇದು ಈಗ ದೊಡ್ಡ ಮಟ್ಟದಲ್ಲಿ ಎಲ್ಲರನ್ನ ಕಾಡ್ತಾ ಇರ್ತಕ್ಕಂಥ ಪ್ರಶ್ನೆ. ಯಾಕಂತಂದರೆ ಸಾಮಾನ್ಯವಾಗಿ ಪೊಲೀಸರ ವಶದಲ್ಲಿರುವಂಥ ವ್ಯಕ್ತಿ ಆ ಪೊಲೀಸರ ದಾಖಲೆಗಳೇ ಹೇಳುವಂತೆ ಆತ ಅಕ್ಟೋಬರ್ 6ನೇ ತಾರೀಕೆ ಒಂದು ಪೊಲೀಸರ ವಶದಲ್ಲಿದ್ದ. ಆದರೆ 9ನೇ ತಾರೀಕು ಬಂದು ಸೌಜನ್ಯಗಳನ್ನು ಹೇಗೆ ಕೊಲೆ ಮಾಡೋದಕ್ಕೆ ಹೋದ? ಮತ್ತು ಇಲ್ಲಿ ಸೌಜನ್ಯ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಹೇಳ್ತಾ ಇರ್ತಕ್ಕಂಥದ್ದು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನು ಈತನನ್ನು ಬಾಹುಬಲಿ ಬೆಟ್ಟದ ಬಳಿ ಬಂಧಿಸಲಾಯಿತು, ಅದು ಕೆಲವರು ಮೂವರು ಅಲ್ಲಿಯ ಸ್ಥಳೀಯರು ಹಿಡಿದುಕೊಟ್ರು ಅಂತಂತೇಳಿ ಉಲ್ಲೇಖವನ್ನು ಮಾಡ್ತಾ ಇದ್ರೆ ಬಹಳ ಸ್ಪಷ್ಟವಾಗಿ ಗೋಚರ ಆಗ್ತಾ ಇರ್ತಕ್ಕಂಥದ್ದು ಏನಂತಂದರೆ ಈ ಒಂದು ಪ್ರಕರಣದಲ್ಲಿ ಯಾರನ್ನೋ ರಕ್ಷಣೆ ಮಾಡೋದಕ್ಕೋಸ್ಕರ ಈ ರೀತಿಯಾಗಿ ಪೊಲೀಸರು ಸಂತೋಷ್ ರಾವ್ನನ್ನು ಬಲಿಕ ಬಕ್ರ ಮಾಡಿದ್ರು ಅಂತಂತೇಳಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಸದ್ಯ ಈಗಾಗಲೇ CBI ಕೋರ್ಟು ಸಂತೋಷ್ ರಾವ್ ನಿರಪರಾಧಿ ಅಂತೇಳಿ ಘೋಷಣೆ ಮಾಡಿ ಈಗಾಗಲೇ ತನಿಖಾ ಸಂಸ್ಥೆಗಳಿಗೆ ಚೀಮಾರಿಯನ್ನು ಹಾಕಿರ್ತಕ್ಕಂಥದ್ದು. ಇನ್ನೊಂದು ಕಡೆ ಸಿ ರಿಪೋರ್ಟನ್ನು ನಾರಾಯಣ ಮತ್ತು ತನ್ನ ತಂಗಿ ಯಮುನಾ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. ಸುಮಾರು 13 ವರ್ಷ ಕಳೆದು ಹೋಗಿದೆ. 3 ಕೊಲೆಗಳಿಗೆ ಸಂಬಂಧಿಸಿದಂತೆ ನೈಜವಾದಂಥ ಆರೋಪಿಗಳು ಯಾರು ಅನ್ನೋದು ಇದುವರೆಗೂ ಗೊತ್ತಾಗಿಲ್ಲ. ಈಗ ಈ ಒಂದು SIT ಧರ್ಮಸ್ಥಳದ ಅಸಹಜ ಸಾವುಗಳ ಬಗ್ಗೆ ತನಿಖೆ ನಡೆಸ್ತಾ ಇರ್ತಕ್ಕಂಥ ಹೊತ್ತಿನಲ್ಲೇ ಈ ದಾಖಲೆಗಳು ಸಿಗ್ತಾ ಇರ್ತಕ್ಕಂಥದ್ದು. ಧರ್ಮಸ್ಥಳದಲ್ಲಿ ನಡೆದಂಥ ಘಟನೆಗಳಿಗೆ ಸಂಬಂಧಿಸಿದಂತೆ ಪೊಲೀಸರು ಎಷ್ಟು ಪಕ್ಷಪಾತವಾಗಿ ನಡೆದುಕೊಂಡಿದ್ದಾರೆ, ಯಾವ ರೀತಿ ದಾಖಲೆಗಳನ್ನು ತಿರ್ಚು ಹಾಕಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಈ ಎಲ್ಲ ಹಿನ್ನೆಲೆಗಳನ್ನು ಇಟ್ಕೊಂಡು ನೋಡಿದ್ರೆ ನಿಜಕ್ಕೂ ಈ ಒಂದು ಪ್ರಕರಣಗಳ ಮರುತನಕ್ಕೆ ಅವಶ್ಯಕವಾಗಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಸದ್ಯ ಗೊತ್ತಿಲ್ಲ, ಸುಪ್ರೀಂ ಕೋರ್ಟ್ಗೆ ಈಗಾಗಲೇ ಸಂತೋಷ್ ರಾವ್ SLP ಸಲ್ಲಿಕೆ ಮಾಡಿದ್ದಾರೆ. ಜೊತೆಗೆ ಸೌಜನ್ಯ ಅವರ ತಾಯಿ ಕುಸುಮಾವತಿ ಕೂಡ SLP ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. ಆದರೆ ಇದು ಡಿಫಾಲ್ಟ್ ಸೆಕ್ಷನ್ನಲ್ಲಿ ಸದ್ಯ ಈ 2 ಅರ್ಜಿಗಳು ಇರತಕ್ಕಂಥದ್ದು. ಯಾಕಂತಂದ್ರೆ ಇವರು ಸಲ್ಲಿಸಿರ್ತಕ್ಕಂಥ ಅರ್ಜಿಯಲ್ಲಿ ಒಂದಷ್ಟು ಲೋಪದೋಷಗಳಿರೋ ಕಾರಣ ಅದನ್ನು ಡಿಫಾಲ್ಟ್ ಸೆಕ್ಷನ್ಗೆ ಇಡಲಾಗಿದೆ. ಇದನ್ನು ಅವರ ವಕೀಲರು 90 ದಿನಗಳ ಕಾಲಾವಧಿಯಲ್ಲಿ ಅದನ್ನು ಸರಿಪಡಿಸಿದ್ದೇ ಅದರಲ್ಲಿ ಈ ಸುಪ್ರೀಂ ಕೋರ್ಟ್ ಈ ಒಂದು ಅರ್ಜಿಯನ್ನು ಕೈಗೆತ್ತಿಕೊಳ್ಳುತ್ತೆ. ಆದರೆ ಇಲ್ಲಿರ್ತಕ್ಕಂಥ ಪ್ರಶ್ನೆ ಏನಂತಂದ್ರೆ ಹೈಕೋರ್ಟ್ ಈ ಹಿಂದೆ ಸೌಜನ್ಯ ಕೊಲೆ ಪ್ರಕರಣದ ಮರುತನಿಖೆಗೆ ಆಗ್ರಹಿಸಿದಾಗ ಸರಾಸಗಟಾಗಿ ಆ ಒಂದು ಅರ್ಜಿಯನ್ನು ತಿರಸ್ಕರಿಸಿತ್ತು. ಹೀಗಾಗಿ ಸುಪ್ರೀಂ ಕೋರ್ಟ್ನಲ್ಲಾದರೂ ಈ ಒಂದು ವಿಚಾರಕ್ಕೆ ಮನ್ನಣೆ ಸಿಗುತ್ತಾ ಅನ್ನೋದು ಈಗ ಪ್ರಶ್ನೆ ಇರತಕ್ಕಂಥದ್ದು. ಆದರೆ ಈಗ ಲಭ್ಯ ಆಗಿರ್ತಕ್ಕಂಥ ದಾಖಲೆಗಳು ಏನು ಸಂತೋಷ್ ರಾವ್ನನ್ನ ಸೌಜನ್ಯ ಕೊಲೆ ನಡೆಯೋದಕ್ಕಿಂತ ಮುಂಚೆ 3 ದಿನಗಳ ಮುಂಚಿತವಾಗಿ ಬಂಧನ ಮಾಡಿದ್ರು ಅನ್ನೋದು ಗೊತ್ತಾಗಿರೋದ್ರಿಂದ ಎಲ್ಲೋ ಒಂದು ಕಡೆ ಸುಪ್ರೀಂ ಕೋರ್ಟ್ನಲ್ಲಿ ಇವರ ಅರ್ಜಿಗೆ ಮಾನ್ಯತೆ ಸಿಗಬಹುದು ಅನ್ನೋ ಒಂದು ಮಾತುಗಳು ಕಾನೂನು ವಲಯದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ನಮಗೆ ಬೇಕಾಗಿರ್ತಕ್ಕಂಥದ್ದು ಇಷ್ಟು ಲೋಪದೋಷಗಳಿರ್ತಕ್ಕಂಥ ಪೊಲೀಸ್ ವ್ಯವಸ್ಥೆಯಲ್ಲಿ ಇಷ್ಟು ಲೋಪಗಳಿಂದ ಕೂಡಿರ್ತಕ್ಕಂಥ ಈ ತನಿಖೆಗಳಲ್ಲಿ ಮರುತನಿಖೆಯಾಗಿ ನೈಜ ಆರೋಪಿಗಳು ಶಿಕ್ಷೆ ಆಗಬೇಕು. ಮತ್ತು ಅವರಿಗೆ ಯಾಕಂತಂದರೆ 13 ವರ್ಷದಿಂದ ನಮ್ಮ ನಡುವೆ ಇದ್ದಂಥ 3 ಕೊಲೆ ಆಗಿದೆ, ಅದಕ್ಕೆ ಕಾರಣ ಯಾರು ಅಂತೇಳಿ ಗೊತ್ತಿಲ್ಲ ಅಂತಂದರೆ ನಿಜಕ್ಕೂ ವ್ಯವಸ್ಥೆ ನಾಚಿಕೆಯಿಂದ ತಲೆ ತಗ್ಗಿಸಬೇಕಾದಂಥ ವಿಚಾರ. ಇದಕ್ಕೆ ಒಂದು ಮಂಗಳವನ್ನು ಆಡುವಂತಾಗಲಿ, ಸುಪ್ರೀಂ ಕೋರ್ಟು ಮರುತನಿಖೆಗೆ ಸಮ್ಮತಿಯನ್ನು ನೀಡಲಿ ಅನ್ನೋದಷ್ಟೇ ನಮ್ಮ ಆಶಯ. ಆ ಮೂಲಕ ಯಾರು ಆರೋಪಿಗಳಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು ಅನ್ನೋದು ಈ ನ್ಯೂಸ್ ಬಿಟ್ನ ಕಳಕಳಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ನ್ಯೂಸ್ ಬಿಟ್ .live ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಬಿಟ್ .live.